ಸಾಮಾನ್ಯವಾಗಿ ಎರಡು ಬಗೆಯ ಓದಿರುತ್ತೆ. ಒಂದು ಬಗೆಯ ಓದಲ್ಲಿ ನಾವು ಪಠ್ಯಪುಸ್ತಕ ಓದೋದು, ಒಂದು ನಾಟಕದ ಹ್ಯಾಂಡ್ಔಟ್ ಓದೋದು, ಅಥವಾ ಯಾವುದೋ ವಸ್ತುವಿಗೆ ಸಂಬಂಧಿಸಿದಂಥ ಸಾಹಿತ್ಯವನ್ನು ಓದೋದು, ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಈ ಥರ ಕ್ಷೇತ್ರಗಳಿಗೆ ಸಂಬಂಧಿಸಿದಂಥ ಮಾಹಿತಿಗಳನ್ನು ಓದೋದು, ವೃತ್ತಪತ್ರಿಕೆ ಓದೋದು, ಹೀಗೆ ಒಂದಲ್ಲ ಒಂದು ಬಗೆಯ ಈ ಬಗೆಯ ಓದುಗಳನ್ನು ನಾವೆಲ್ಲರೂ ಕೂಡ, ಅಂದರೆ ಅಕ್ಷರಸ್ಥರೆಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಉದ್ದಕ್ಕೂ ಮಾಡ್ತಾನೆ ಇರ್ತಾರೆ. ಆದರೆ ಇನ್ನೊಂದು ಬಗೆಯ ಓದಿದೆ, ಅದು ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು. ಸಾಹಿತ್ಯದಲ್ಲೂ ಕೂಡ ಎರಡು ಬಗೆಯ ಓದು ಸಾಧ್ಯ. ಒಂದು ಸೃಜನೇತರ ಸಾಹಿತ್ಯದ ಓದು. ಸೃಜನೇತರ ಸಾಹಿತ್ಯದಲ್ಲಿ ಮುಖ್ಯವಾಗಿ ಕೃತಿಗಳಿಗೆ ಬಂದಂಥ ಪರಿಚಯಗಳು, ಮತ್ತು ಕೃತಿಗಳಿಗೆ ಸಂಬಂಧಿಸಿದಂಥ ವಿಮರ್ಶೆ, ಮತ್ತು ಲೇಖಕನಿಗೆ ಸಂಬಂಧಿಸಿದಂಥ ಮಾಹಿತಿ, ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ ಸೃಜನೇತರ ಸಾಹಿತ್ಯದಲ್ಲಿ. ಅದರ ಜೊತೆಗೆ ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ಜೀವನದ ಬಗೆಯ ಕ್ಷೇತ್ರಗಳ ಬಗ್ಗೆ ದೊಡ್ಡ ವಿದ್ವಾಂಸರು, ಅನೇಕ ವಿಮರ್ಶಕರು, ತಜ್ಞರು ಇವರು ಮಾತಾಡಿದಂಥ ಅಥವಾ ಬರೆದಂಥ ಭಾಷಣಗಳು, ಬರವಣಿಗೆ ಇವೆಲ್ಲ ಸೇರಿರುತ್ತೆ. ಅದು ಕೂಡ ನಮಗೆ ಬೇಕಾಗುತ್ತೆ. ಅದು ಸೃಜನೇತರ ಸಾಹಿತ್ಯ ಅಂತ ಕರೆಯುತ್ತೆ. ಆ ಬಗೆಯ ವಿಭಾಗ ಎಷ್ಟು ಮಟ್ಟಿಗೆ ಸಾಧುವೋ ಅದು ಕೂಡ ನನಗೆ ಗೊತ್ತಿಲ್ಲ, ಇರಲಿ. ಇನ್ನೊಂದು ಸೃಜನಶೀಲ ಸಾಹಿತ್ಯದ ಓದು ಅಂತಂತಂದರೆ ಅದು ಸಾಮಾನ್ಯವಾಗಿ ಕತೆ, ಕವನ, ಕಾದಂಬರಿ, ನಾಟಕ, ಇವು ಸಾಮಾನ್ಯವಾಗಿ ಸೃಜನಶೀಲ ಸಾಹಿತ್ಯಗಳು. ಈ ಬಗೆಯ ಓದನ್ನು ಓದುವವರು ತುಂಬ ಕಡಿಮೆ, ಮೊದಲಿಂದಲೂ ಕೂಡ. ಇದರಲ್ಲಿ ಓದುವವರು ಮೊದಲಿಂದ ಒಂದು ರೀತಿಯ ಆಸಕ್ತಿ ಬೆಳೆಸ್ಕೊಂಡು ಬಂದಿರೋರು, ಅವರಿಗೊಂಥರ ಕೆಲವರು ಅದೊಂದು ಚಟ ಕೂಡ ಆಗಿರುತ್ತೆ ಓದೋದು. ಆ ಥರದ್ದು ತುಂಬ ಅಲ್ಪಸಂಖ್ಯಾತರು. ಆದರೆ ಈ ಅಲ್ಪಸಂಖ್ಯಾತರಿಗೆ ಮೀಸಲಾದ ಸಾಹಿತ್ಯ ಅಂತ ಎಲ್ಲೂ ಇಲ್ಲ. ಸಾಮಾನ್ಯವಾಗಿ ಒಂದು ಕವಿತೆ ಇರಲಿ, ಒಂದು ಕಾದಂಬರಿ ಇರಲಿ, ಒಂದು ಒಳ್ಳೆಯ ಕತೆ ಇರಲಿ, ಅದು ಸಮಾಜದ ಎಲ್ಲರಿಗೂ ಕೂಡ ಸೇರಿದಂಥದ್ದು. ಆದರೆ ನಮ್ಮಲ್ಲಿ ಕೆಲವರೇ ಅದನ್ನು ಓದ್ತಾ ಇದ್ದಾರಲ್ಲ, ಉಳಿದವರು ಕೂಡ ಅದನ್ನು ಯಾಕೆ ಓದಬೇಕು, ಓದಿದ್ರಿಂದ ಅವ್ರಿಗಿಂತ ಏನು ಪ್ರಯೋಜನ ಅನ್ನೋದ್ರ ಬಗ್ಗೆ ನಾವು ಇವತ್ತು ಸ್ವಲ್ಪ ಯೋಚನೆ ಮಾಡ್ಬೋದು. ಆ ಯೋಚನೆಯ ಪ್ರಾರಂಭವಾಗಿ ನನಗೆ ಅನಿಸಿದಂಥ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ತಾ ಇದ್ದೀನಿ ಇವತ್ತು. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಒಂದಲ್ಲ ಒಂದು ಬಗೆಯ ಕೆಲಸಗಳಿರುತ್ತೆ. ಬೆಳಗ್ಗೆ ಎದ್ದ ಮೇಲೆ ಕೆಲವರು ಇನ್ನೇನೋ ಕೆಲಸಕ್ಕೆ ಹೋಗಬೇಕಾಗತ್ತೆ, ಆಫೀಸಲ್ಲಿ ದುಡಿಯೋಕೆ ಹೋಗಬೇಕಾಗತ್ತೆ. ಇನ್ನು ಕೆಲವರು ಬೇರೆ ಏನೋ ವ್ಯಾಪಾರ ಮಾಡೋದಿರುತ್ತೆ, ಕೆಲವರು ಶಾಲಾ ಕಾಲೇಜುಗಳಿಗೆ ಹೋಗಬೇಕಾಗಿರುತ್ತೆ, ಏನೇನೋ ಕೆಲಸಗಳಿರುತ್ತೆ. ಈ ಕೆಲಸಗಳ ಮಧ್ಯೆ ಒಂದು ಕಾಲದಲ್ಲಿ ಸಾಹಿತ್ಯವನ್ನು ಓದೋದು ಕೂಡ ಬಹಳ ಮುಖ್ಯ ಅಂತ ಪರಿಗಣಿಸ್ತಾ ಇದ್ರು. ಇವತ್ತು ಆ ಜಾಗವನ್ನು ನಮ್ಮ ಸಮೂಹ ಮಾಧ್ಯಮಗಳು ಕೆಲವು ತಗೊಂಡ್ಬಿಟ್ಟಿವೆ. ಉದಾಹರಣೆಗೆ ರೇಡಿಯೋ ಇದೆ, ಟಿ ವಿ ಇದೆ, ಮತ್ತು ಸಿನಿಮಾಗಳಿದೆ, ಈಗ ಇಂಟರ್ನೆಟ್ ಇವೆಲ್ಲ ಇದೆ. ಹೀಗಾಗಿ ಮೊದಲು ಸಾಹಿತ್ಯದ ಓದಲಿಕ್ಕೆ ಸಿಕ್ಕದಂಥ ಸಮಯ, ಅಂದರೆ ಬೇರೆ ಕೆಲಸಗಳೆಲ್ಲ ತೊಡಕೊಂಡು ಇದ್ದಂಥ ಸಮಯ ಇವತ್ತು ತುಂಬ ಕಡಿಮೆ ಆಗಿಬಿಟ್ಟಿದೆ. ಆ ಕಡಿಮೆ ಆಗಿದ್ರೂ ಕೂಡ ಸಾಹಿತ್ಯದಿಂದ ಸಿಗುವಂಥ ಕೆಲವು ಮಾನಸಿಕವಾದ, ಬೌದ್ಧಿಕವಾದ ಲಾಭ ಅಂತ ನಾವೇನು ಕರಿತೀವಿ, ಅದು ಬೇರೆ ಯಾವ ಪ್ರಕಾರದಲ್ಲೂ ಸಿಗದೇ ಇರೋದ್ರಿಂದ ಈಗ ತುಂಬ ಕಾರ್ಯಬಾಹುಳ್ಯ ಇದ್ದರೂ ಕೂಡ ಓದಲಿಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಅದರಲ್ಲಿ ಒಂದು ರೀತಿಯ ಲಾಭ ಇದ್ದೇ ಇದೆ ಅನ್ನೋದು ಒಂದು ಮಾತು. ಸಾಹಿತ್ಯದಿಂದ ಏನು ಪ್ರಯೋಜನ ಅಂತ, ಸಾಮಾನ್ಯವಾಗಿ ಹೆಚ್ಚು ಸಮಯ ಇಲ್ಲದೆ ಇರೋರು, ಮನರಂಜನೆಯನ್ನು ಬಳಸುವವರು, ಅದನ್ನು ಉಪಯೋಗಿಸುವವರು, ಅಂದರೆ ಉದಾಹರಣೆಗೆ ಸಿನಿಮಾ ನೋಡುವವರು, ಟಿ ವಿ ನೋಡುವವರು, ಅವರು ಸಾಮಾನ್ಯವಾಗಿ ಕೇಳ್ಬೋದಂಥ ಒಂದು ಪ್ರಶ್ನೆ ಏನು ಅಂತಂದರೆ, ಓದೋದ್ರಿಂದ ಏನು ಪ್ರಯೋಜನ ಅಂತ. ಒಂದು ಪುಸ್ತಕದಲ್ಲಿ ನಿಮಗೆ ಅಕ್ಷರಗಳಷ್ಟೇ ಕಾಣುತ್ತೆ ಹೊರತು ಇನ್ನೇನೂ ಕಾಣೋದಿಲ್ಲ. ಆದರೆ ಒಂದು ಸಿನಿಮಾ ನೋಡಿದ್ರೆ ಒಂದು ಕಣ್ಣಿಗೆ ಸಿನಿಮಾದಲ್ಲಿ ಆ ಚಲಿಸುವ ಚಿತ್ರಗಳು ನಿಮಗೆ ಕಣ್ಣಿಗೆ ಕಾಣ್ತಾ ಇರುತ್ತೆ. ಒಂದು ಸಂಗೀತ ಕೇಳಿದರೆ ಸಂಗೀತ ಹಾಡುಗಾರ ಕೇಳ್ತಾನಿದ್ದಾನೆ. ಈ ಥರದ ತಕ್ಷಣದ ಒಂದು ಉಪಯೋಗ ಅಂತ ನಾವು ಏನು ಭಾವಿಸ್ತೀವಿ, ಅದು ಸಾಹಿತ್ಯದ ಓದದಿಂದ ಸಿಗುತ್ತೆ ಅನ್ನೋದು ಸುಮ್ಮನೆ ಪುಸ್ತಕ ನೋಡುವುದರಿಂದ ಗೊತ್ತಾಗೋದಿಲ್ಲ. ಕೂತ್ಕೊಂಡು ಅದಕ್ಕೆ ಓದಲೇಬೇಕಾಗತ್ತೆ. ಓದಿದ ಮೇಲೆ ಆ ಓದುವ ಮೂಲಕವೇ ಆ ಓದಿನಲ್ಲಿ ಇರುವಂಥ ಶಬ್ದಗಳ ಮೂಲಕ ನಾವು ಮನಸ್ಸಿನಲ್ಲಿ ಮಾನಸಿಕ ಚಿತ್ರಗಳನ್ನು ಮೂಡಿಸಿಕೊಂಡು ಅದಕ್ಕೆ ನಾವು ಓದಿದ್ದಕ್ಕೆ ಒಂದು ಅರ್ಥವನ್ನು ನಾವೇ ಕೊಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಆದರೆ ಸಾಮಾನ್ಯವಾಗಿ ಕೆಲವರು ಪ್ರಶ್ನೆ ಕೇಳ್ತಾರೆ, ಓದೋದ್ರಿಂದ ಏನು ಪ್ರಯೋಜನ ಅಂತ.
ಇನ್ನೊಂದು ಪ್ರಶ್ನೆ ನಾವು ಕೇಳ್ಬೋದು ಅಂತ, ಹಕ್ಕಿ ಹಾಡೋದ್ರಿಂದ ಏನು ಪ್ರಯೋಜನ? ನಮಗೋಸ್ಕರ ಹಕ್ಕಿ ಹಾಡೋದಿಲ್ಲ. ಹಕ್ಕಿ ಯಾವುದಕ್ಕೋ ಅದಕ್ಕೆ ಹಾಡ್ತಾ ಇರುತ್ತೆ. ಅದು ಹಸುವಿನಿಂದ ಹಾಡ್ತಾ ಇರಬಹುದು, ಅಥವಾ ತನ್ನ ಮರಿಗಳನ್ನ ಕಾಡ್ತಾ ಇರೋದಕ್ಕೆ ಹಾಡ್ತಿರ್ಬೋದು, ಬೇರೆ ಯಾವುದಕ್ಕೆ ಹಾಡ್ದು, ಬಹುಶಃ ಅದು ಹಾಡು ಕೂಡ ಆಗಿರ್ಲಿಕ್ಕಿಲ್ಲ. ಆದರೆ ನಮಗೆ ಹಕ್ಕಿ ಹಾಡು ಥರ ಕೇಳಿಸುತ್ತೆ. ಸೂರ್ಯೋದಯದಿಂದ ಏನು ಪ್ರಯೋಜನ? ಸೂರ್ಯೋದಯ ತುಂಬ ಚೆನ್ನಾಗಿರುತ್ತೆ. ನಾವು ಆ ಗುಂಬೆ ಅಂತ ಜಾಗಕ್ಕೆ ಹುಡುಕೊಂಡು ಹೋಗ್ತೀವಿ. ಅಲ್ಲಿ ನಮ್ಮ ಪುಣ್ಯಕ್ಕೆ ಯಾವುದು ಮೋಡ ಗಿಡ ಇಲ್ಲದೆ ಸೂರ್ಯ ಸಮುದ್ರದಲ್ಲಿ ಮುಳುಗ್ತಾ ಇರೋದು ಇದ್ದರೆ ನಮಗೆಲ್ಲ ಭಾಳ ಸಂತೋಷ ಆಗುತ್ತೆ. ಅದರಿಂದ ಏನು ಪ್ರಯೋಜನ ಅಂತ ಹೇಳಿದರೆ ಹೇಳೋಕ್ಕಾಗಲ್ಲ. ಆದರೆ ಹಕ್ಕಿ ಹಾಡಾಗಲಿ, ಸೂರ್ಯೋದಯ ಆಗಲಿ, ಅದು ಪ್ರಕೃತಿ ದತ್ತವಾದ್ದು, ಅದು ಸಹಜವಾಗಿರುವಂಥದ್ದು. ಆದರೆ ಸಾಹಿತ್ಯ ಅನ್ನೋದು ಕೃತಕವಾದ್ದು, ಅದು ಪ್ರಕೃತಿತ್ವದ್ದಲ್ಲ, ಮನುಷ್ಯ ಸ್ವತಃ ಸೃಷ್ಟಿಸಿದ್ದು. ಹಾಗಾಗಿ ಈ ಥರ ಪ್ರಶ್ನೆಗಳು ಬಂದಾಗ ಸಾಹಿತ್ಯದ ಮೂಲಕ ಅದಕ್ಕೆ ಉತ್ತರ ಕೊಡೋದು ಬಹಳ ಸುಲಭ ಅಲ್ಲ. ಯಾಕೆಂದರೆ ಪ್ರಕೃತಿ ದತ್ತವಾದ್ದೇ ಬೇರೆ, ಅದನ್ನು ಅನುಭವಿಸುವ ರೀತಿಯೇ ಬೇರೆ. ಸಾಹಿತ್ಯ ದತ್ತವಾದ್ದು ಬೇರೆ, ಅದು ಕೃತಕವಾದ್ದು, ಮನುಷ್ಯ ತನಗೆ ಮಾತ್ರ ಸೃಷ್ಟಿಸಿಕೊಂಡದ್ದು, ಇನ್ಯಾರಿಗೂ ಅಲ್ಲ. ಹಾಗಾಗಿ ಇದರಿಂದ ಏನು ಪ್ರಯೋಜನ ಅಂತ ಹೇಳೋದಿದೆಯಲ್ಲ, ಅದು ಅಷ್ಟು ಸುಲಭವಾದ ಇಲ್ಲ ಅಂತ. ಈಗ ಕತೆ ಕವನಗಳನ್ನು ಸೃಷ್ಟಿಸೋರು ಯಾರು? ಲೇಖಕರು. ಲೇಖಕರಾದವರು ಒಂಥರ ಸಂತೃಪ್ತಿಯಿಂದಲೇ ಇರ್ತಾರೆ. ಅತೃಪ್ತಿ ಇಲ್ಲದ ಇದ್ದರೆ ಬಹುಶಃ ಒಬ್ಬ ಲೇಖಕ ಆಗೋದಿಲ್ಲ ಅಂತ. ಅತೃಪ್ತಿ ಅಂತಂದರೆ ಈ ಕಾಲದಲ್ಲಿ ಏನಾಗಿದೆ, ನಾನು ಹೆಚ್ಚು ಬರೀಲಿಲ್ಲ, ಇನ್ಯಾರೋ ಹೆಚ್ಚು ಬರೆದು ಬಿಟ್ಟ, ಒಂದು 50 ಪುಸ್ತಕ ಆಗೋಯ್ತು, ನಾನು ಇನ್ನೂ 2ನೇ ಪುಸ್ತಕ, ಈ ಥರದ ಅಪ್ರತಿನೂ ಇರ್ಲಿಕ್ಕೆ ಸಾಧ್ಯ. ಆದರೆ ಜೀವನದ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದಾಗ, ಆ ಜೀವನದಿಂದ ನಮಗೆ ದತ್ತವಾದಂಥ ಅಂಶಗಳೇನಿದೆ, ಆ ಜೀವನದಿಂದ ನಮಗೆ ದಕ್ಕಿದ ಅನುಭವಗಳೇನಿದೆ, ಆ ಅನುಭವಗಳಿಗೆ ಸೂಕ್ತವಾದಂಥ ಒಂದು ಪ್ರತೀಕಗಳನ್ನು ಸೃಷ್ಟಿಸಿ ನಾವು ಬರೆಯೋದಿದೆಯಲ್ಲ, ಈ ಬರವಣಿಗೆ ಹೇಗೆ ಹುಟ್ಟುತ್ತೆ ಅಂತಂದರೆ, ಬಹುಶಃ ಈ ಜೀವನದಿಂದ ನನಗೆ ದಕ್ಕಿದಂಥ ಒಂದು ಅನುಭವವನ್ನು ಸೂಕ್ತವಾಗಿ ನಾನು ಒಂದು ಸಾಹಿತ್ಯ ಕೃತಿಯಾಗಿ ಪರಿವರ್ತಿಸುವಂಥ ಶಕ್ತಿ ನನಗಿಲ್ಲದೆ ಹೋಯ್ತಲ್ಲ ಅನ್ನುವ ಒಂದು ಅತೃಪ್ತಿ. ಹಾಗಾಗಿ ಬಹಳ ಒಳ್ಳೆಯ ವ್ಯಕ್ತಿಗಳು, ನೀವು ಅವ್ರ ಜೀವನ ಚರಿತ್ರೆ ನೋಡಿದರೆ, ಬಹಳ ಒಳ್ಳೆಯ ಲೇಖಕರನ್ನು ನೋಡಿದರೆ, ಅವರು ಸದಾ ಅತೃಪ್ತರಾಗೇ ಇರ್ತಾರೆ. ಟಾಲ್ಸ್ಟಾಯಿಂದ ಹಿಡಿದು ಇವತ್ತಿನವರೆಗೆ ಯಾರು ಅತ್ಯುತ್ತಮ ಲೇಖಕರು ಅಂತ ಕರಿತೀರಿ, ಅಥವಾ ಕವಿಗಳಾಗಿರ್ಬೋದು, ಕಥೆಗಾರರಾಗಿರ್ಬೋದು, ಕಾದಂಬರಿಕಾರರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರು ಒಂದು ರೀತಿಯ ಅತೃಪ್ತಿಯಲ್ಲೇ ಇರುವಂಥವರು. ಅತೃಪ್ತಿಯೇ ಅವರಿಗೆ ಒಂದು ಸೃಷ್ಟಿಶೀಲ ಗುಣವನ್ನು ಆರೋಪಿಸಿರುತ್ತೆ. ಅತೃಪ್ತಿಯಿಂದಲೇ ಅವರು ಸೃಷ್ಟಿಸೋದಕ್ಕೆ ಸಾಧ್ಯ ಆಗತ್ತೆ ಅಂತ. ವಾಸ್ತವ ಜೀವನವನ್ನು ಅದು ಇರುವ ಹಾಗೆಯೇ ಒಪ್ಪಿಕೊಳ್ಳುವ ಯಾರೂ ಕೂಡ ಲೇಖಕರಾಗೋಕ್ಕೆ ಸಾಧ್ಯ ಇಲ್ಲ. ವಾಸ್ತವ ಜೀವನ ಇದೆ, ಬೆಳಗಾಗಿದೆ, ಮಧ್ಯಾಹ್ನ ಆಗಿದೆ, ಸಂಜೆ ಆಗಿದೆ, ಊಟ ಮಾಡ್ತಿದ್ದೀವಿ, ಬೇರೆ ಎಲ್ಲ ಕೆಲಸಗಳಲ್ಲೂ ತೊಡ್ಕೊಳ್ತೀವಿ, ಇದು ವಾಸ್ತವ, ನಿಜ. ಅದು ಇಷ್ಟೇ ಸಾಕು ಅಂತ ಯಾರು ತಿಳಿತಾರೆ ಅವರು ಲೇಖಕರಾಗೋಕ್ಕೆ ಸಾಧ್ಯ ಇಲ್ಲ. ಇಷ್ಟೇ ಸಾಕು ಅಂತ ಯಾರು ತಿಳಿತಾರೆ ಅವರು ಬಹುಶಃ ಸಾಹಿತ್ಯವನ್ನು ಗಂಭೀರವಾಗಿ ಓದುವುದೂ ಇಲ್ಲ. ಇದು ಬಹಳ ಮುಖ್ಯ. ಲೇಖಕ ಕೂಡ ಸಾಹಿತ್ಯದಲ್ಲಿ ಜೀವನದಲ್ಲಿ ಇಲ್ಲದ್ದನ್ನು ಅವನು ಯೋಚನೆ ಮಾಡ್ತಾ ಇರ್ತಾನೆ ಅಂತ. ಹಾಗೆ ವಿಚಾರ ಮಾಡುವ ಮೂಲಕ ಒಂದು ಭಾಷಿಕ ವಾಸ್ತವವನ್ನು ಅವನು ಸೃಷ್ಟಿಸ್ತಾನೆ. ಹೊರಗಡೆ ಒಂದು ವಾಸ್ತವ ಇದೆ, ಆದರೆ ಭಾಷೆಗೆ, ಆ ಭಾಷೆಯಲ್ಲೇ ಇನ್ನೊಂದು ವಾಸ್ತವವನ್ನು ಅವನು ಸೃಷ್ಟಿಸ್ತಾನೆ. ಇಂಗ್ಲೀಷಲ್ಲಿ ಅದನ್ನು ವರ್ಬಲ್ ರಿಯಾಲಿಟಿ ಅಂತಾರೆ. ಈ ವರ್ಬಲ್ ರಿಯಾಲಿಟಿ ಕ್ರಿಯೇಟ್ ಮಾಡೋದಕ್ಕೆ ಅದು ವಾಸ್ತವದಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅದು ಸಂಪೂರ್ಣವಾಗಿ ಭಿನ್ನವಾದ ರಿಯಾಲಿಟಿ. ಆದರೆ ವಾಸ್ತವವನ್ನು ಒಂದು ರೀತಿಯ ಕನ್ನಡಿಸುವಂಥ, ಪ್ರತಿಫಲಿಸುವಂಥ, ವಾಸ್ತವಕ್ಕೆ ಒಂದು ಧ್ವನಿ ಕೊಡುವಂಥ, ಬೇರೆಯೇ ಧ್ವನಿ ಕೊಡುವಂಥ ವರ್ಬಲ್ ರಿಯಾಲಿಟಿ ಅದು ಅಂತ. ಮನುಷ್ಯರ ಮತ್ತು ಜಗತ್ತಿನ ನಡುವೆ ಒಂದು ರೀತಿಯ ಅಸಾಂಗತ್ಯ ಇರುತ್ತೆ. ಆ ಅಸಾಂಗತ್ಯದಿಂದ ಮತ್ತೆ ಮನುಷ್ಯ ಮತ್ತು ಜಗತ್ತಿನ ನಡುವೆ ಒಂದು ರೀತಿಯ ಅಸಮ್ಮತಿ ಕೂಡ ಇರುತ್ತೆ. ಒಪ್ಕೊಳ್ತಾ ಇಲ್ಲ, ಜಗತ್ತಿರೋದು ಹೀಗೆ ಇರಬೇಕು, ಹೀಗಿದೆ ಅಂತ ಅನ್ನೋದನ್ನು ಮನಸ್ಸು ಒಪ್ಪೋದಿಲ್ಲ. ಆ ಅಸಮ್ಮತಿಯಿಂದಲೇ ಸಾಹಿತ್ಯ ಹುಟ್ಟಿರುತ್ತೆ. ಒಂದು ರೀತಿ ಸಾಹಿತ್ಯ ಯಾವಾಗಲೂ ಬಂಡಾಯ ಉಂಟು ಮಾಡುವಂಥದ್ದು, ಏಕೆಂದರೆ ಅದು ವಾಸ್ತವದ ವಿರುದ್ಧ ಮಾತಾಡ್ತಾ ಇರುತ್ತೆ. ಆದ್ದರಿಂದ ಅಸಮ್ಮತಿ, ಅಸಾಂಗತ್ಯ, ಬಂಡಾಯ ಇವೆಲ್ಲವೂ ಕೂಡ ಲೇಖಕನಲ್ಲಿ ಇರುವಂಥ ಒಂದು ಪ್ರವೃತ್ತಿ. ಆ ಪ್ರವೃತ್ತಿಯೇ ಅವನಿಗೆ ಒಂದು ಚೋದಕ ಶಕ್ತಿ ಸೃಷ್ಟಿಸೋದಕ್ಕೆ.